ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೀನಿ ಫ್ರೆಂಡ್ಸ್. ಕುಕ್ಕುಂಬರ್ ರೊಟ್ಟಿ ತುಂಬ ಚೆನ್ನಾಗಿರ್ತದೆ, ಸೂಪರ್ ಹೆಲ್ದಿಯಾಗಿರ್ತದೆ, ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ನೋಡಿ. ಹಾಗೆ ಕೂಡ ತಿನ್ಬೋದು ಫ್ರೆಂಡ್ಸ್. ಇದು ಚಟ್ನಿ ಜೊತೆಗೂ ತಿನ್ಬೋದು, ಮತ್ತು ಬೆಣ್ಣೆ ಇದ್ದರೆ ಅದು ಕೂಡ ಚೆನ್ನಾಗಿರ್ತದೆ, ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೋಡಿದರೆ ಗೊತ್ತಾಗ್ತದೆ ನೋಡಿ, ಟೇಸ್ಟಿಯಾಗಿರ್ತದೆ, ಅದಷ್ಟು ರುಚಿ ಕೊಡ್ತದೆ ಫ್ರೆಂಡ್ಸ್. ಆಯಿತಾ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ, ಸೂಪರ್ ಆಗಿರ್ತದೆ. ನೀವು ಕೂಡ ಟ್ರೈ ಮಾಡಿ. ಈ ಸಮರಿಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ, ತುಂಬ ಹೆಲ್ದಿಯಾಗಿರ್ತದೆ ನೋಡಿ. ನೋಡಿದ್ರಾ? ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಆಯಿತಾ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಕುಕ್ಕುಂಬರ್ ರೊಟ್ಟಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ಒಂದು ಮುಳ್ಳು ಸೌತೆಕಾಯಿ ತುರಿದಿಟ್ಕೊಂಡಿದ್ದೇನೆ, ಸಿಪ್ಪೆ ಕೂಡ ತುರಿದಿಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ಹಾಕ್ತೇನೆ. ಕುಕ್ಕುಂಬರ್, ಹಾಗೆ ಇಲ್ಲಿ ಒಂದು ಮೀಡಿಯಂ ಗಾತ್ರದ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಹಾಗೆ ಅರ್ಧ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಜಿಂಜರ್. ಹಾಗೆ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಹಾಗೆ ಫ್ರೆಂಡ್ಸ್, ಒಂದು 3 ಟೇಬಲ್ ಸ್ಪೂನ್ ಕಾಯಿ ತುರಿ ತಗೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತೇನೆ. ರುಚಿ ಚೆನ್ನಾಗಿರ್ತದೆ ಕಾಯಿ ತುರಿ ಹಾಕೋದ್ರಿಂದ. ಹಾಗೆ ಅರ್ಧ ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ ಬೆಲ್ಲ ತಗೊಂಡಿದ್ದೇನೆ ಫ್ರೆಂಡ್ಸ್, ಜಾಗ್ರಿ. ಫ್ರೆಂಡ್ಸ್, ಇಲ್ಲಿ ನಾನು 1 ಬೌಲ್ ತಗೊಂಡಿದ್ದೇನೆ ಸೂಜಿ ರವೆ ತಗೊಂಡಿದ್ದೇನೆ. ಇದನ್ನು ಹಾಕ್ತೇನೆ. ಪೂರ್ತಿ ಹಾಕುವುದಿಲ್ಲ, ಎಷ್ಟು ಬೇಕೋ ಅಷ್ಟೇ ಹಾಕ್ತೇನೆ, ಮತ್ತೆ ನೋಡಿಕೊಂಡು ಹಾಕುವ. ಹಾಗೆ 2 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ತಗೊಂಡಿದ್ದೇನೆ, ಅಕ್ಕಿ ಹಿಟ್ಟು. ಇದನ್ನು ಹಾಕೊಳ್ಳುವ, ಬೈಂಡಿಂಗ್ ಚೆನ್ನಾಗಿರ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕ್ತೇನೆ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಹಾಗೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಆಯಿತಾ, ರವಾನ. ಓಕೆ, ಇಷ್ಟೇ ಸಾಕು. ಇದು ಹಾಕುವುದಿಲ್ಲ ನಾನು, 3/4 ಬೌಲ್ ಹಾಕಿದ್ದೇನೆ. ಗೊತ್ತಾಗ್ತದೆ, ಕಲಿಸುವಾಗಲೇ ಗೊತ್ತಾಗ್ತದೆ ನಮಗೆ ಎಷ್ಟು ಹಿಟ್ಟು ಬೇಕಾಗ್ತದೆ ಅಂತ. ಒಟ್ಟಿಗೆ ಅದು ಎಲ್ಲ ಬೈಂಡಿಂಗ್ ಆದರೆ ಆಗೋಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಯಿತಾ, ಈಗ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ಮುಳ್ಳು ಸೌತೆಕಾಯಿಯಲ್ಲಿ ನೀರು ಉಂಟಲ್ಲ, ಹಾಗಾಗಿ ಅದೇ ಸಾಕಾಗ್ತದೆ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ರೊಟ್ಟಿ ತಟ್ಟಲಿಕ್ಕೆ ಈಸಿ ಆಗ್ತದೆ. ನೋಡಿ ಫ್ರೆಂಡ್ಸ್, ಈಗ ಕರೆಕ್ಟಾಗಿದೆ ನೋಡಿ. ಒಂದೇ ಸರಿ ನೀರು ಹಾಕಬೇಡಿ, ಹೀಗೆ ಆಗಬೇಕಾಯ್ತಾ. ರೊಟ್ಟಿ ಕಟ್ಟುವಾಗ ಕಟ್ಟಲಿಕ್ಕೆ ಹೀಗೆ ಈ ಥರ ಒಂದು ಮುದ್ದೆ ಥರ ಬರಬೇಕು. ಓಕೆ, ಇದಾಗಿದೆ. ಓಕೆ ಫ್ರೆಂಡ್ಸ್, ಈಗ ನಾವು ಹಿಟ್ಟನ್ನು ಇದೇ ಥರ ಒಂದು ಹೀಗೆ ಮುದ್ದೆ ಥರ ಮಾಡ್ಕೊಳ್ಳುವ. ಆಯಿತಾ, ಎಷ್ಟು ಬೇಕು ಅಷ್ಟು. ಮತ್ತು ದೊಡ್ಡದು ಮಾಡಲಿಕ್ಕೆ ಹೋಗಬೇಡಿ, ಚಿಕ್ಕ ಚಿಕ್ಕದೇ ಮಾಡುವ, ಚೆನ್ನಾಗಿರ್ತದೆ ರೊಟ್ಟಿ. ಆಯಿತಾ, ಈಗ ಒಂದು ಪ್ಲೇಟ್ ತಗೊಳ್ತೇನೆ. ಹೀಗೆ ಇದು ಬನಾನಾ ಲೀವ್ಸ್ ಉಂಟಲ್ಲ ಫ್ರೆಂಡ್ಸ್, ಇದನ್ನು ನಾನು ಸ್ವಲ್ಪ ಬಿಸಿಗೆ ಇಟ್ಕೊಂಡಿದ್ದೇನೆ. ಹಾಗಾಗಿ ಇದು ಇದಾಗೋದಿಲ್ಲ, ಕಟ್ಟಾಗೋದಿಲ್ಲ. ಅದಕ್ಕೋಸ್ಕರ ನಾನು ಗ್ಯಾಸಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಆಯಿಲ್ ಹಚ್ಕೊಳ್ಳುವ, ತೆಗಿಲಿಕ್ಕೆ ಚೆನ್ನಾಗಿ ಬರ್ತದೆ. ನೀವು ಬಟರ್ ಪೇಪರಲ್ಲಿ ಕೂಡ ಮಾಡ್ಕೊಳ್ಬೋದು. ಆಯಿತಾ, ಈಗ ಒಂದಿಷ್ಟು ತಗೊಳ್ತೇನೆ ಫ್ರೆಂಡ್ಸ್. ಆಯಿತಾ, ನೋಡಿ ಇಷ್ಟು ತಗೊಳ್ತೇನೆ.
ತೆಳುವಾಗಿ ಮಾಡ್ಕೊಳ್ಳಿ, ತುಂಬ ತಿಕ್ಕಿರೋದು ಬೇಡ. ನೋಡಿ ಇಷ್ಟೇ, ತುಂಬ ಅಗಲ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ಇದೇ ಥರ ಮಾಡ್ಕೊಳ್ಬೇಕು. ಇದನ್ನು ನಾವು ಕಾಯಿಸ್ಕೊಳ್ಬೇಕಾಗ್ತದೆ ಈಗ. ಓಕೆ ಫ್ರೆಂಡ್ಸ್, ನಾನೊಂದು ಪ್ಯಾನ್ ಇಟ್ಟಿದ್ದೇನೆ. ತವ ಕೂಡ ಇಟ್ಕೊಳ್ಬೋದು, ಯಾವುದರಲ್ಲೂ ಕೂಡ ಮಾಡ್ಕೊಳ್ಬೋದು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಇದು ರೋಟಿ ಉಂಟಲ್ಲ, ಇದನ್ನು ಹಾಕ್ತೇನೆ. ಒಂದು 2 ನಿಮಿಷ ಹೀಗೆ ಬಿಡಬೇಕಾಗ್ತದೆ. 2 ನಿಮಿಷ ಬಿಟ್ಟ ಮೇಲೆ ಚೆನ್ನಾಗಿ ಬರ್ತದೆ, ಹೇಳ್ತದೆ. ಓಕೆ ಫ್ರೆಂಡ್ಸ್, ಈಗ ಚೆನ್ನಾಗಿ ಬರ್ತದೆ. ಈಗ ಸ್ವಲ್ಪ ಎಳ್ಳು ತಗೊಂಡಿದ್ದೇನೆ, ಸಿಸಿಮಿ ಸೀಡ್ಸ್, ವೈಟ್ ಸಿಸಿಮಿ ಸೀಡ್ ತಗೊಂಡಿದ್ದೇನೆ. ಇದನ್ನು ಹಾಕೊಳ್ಳುವ, ರುಚಿ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಆಯಿತಾ. ಮೇಲ್ಗಡೆ ಹೀಗೆ ಹಾಕ್ಕೊಳ್ಳಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಫ್ರೆಂಡ್ಸ್, ಮೇಲೆ ಸ್ವಲ್ಪ ಆಯಿಲ್ ಹಾಕೊಳ್ಳುವ. ಇನ್ನೊಂದು ಕಡೆ ಟರ್ನ್ ಮಾಡಿಕೊಳ್ಳುವ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೀಗೆ ಬ್ರೌನ್ ಆದರೆ ಸಾಕು, ತುಂಬ ಬ್ಲ್ಯಾಕ್ ಆಗಲಿಕ್ಕೆ ಬ್ಲ್ಯಾಕ್ ಮಾಡಬೇಡಿ, ಕೈ ಬರ್ತದೆ. ಈ ಥರ ಬ್ರೌನ್ ಸ್ಪಾಟ್ ಬಂದರೆ ಸಾಕು. ಸ್ವಲ್ಪ ಆಯಿಲ್ ಹಚ್ಕೊಂಡ್ರೆ ಸಾಕಾಯ್ತಾ. ಒಂದೊಂದು ಕಡೆ 3 ಮಿನಿಟ್ಸ್ ಕುಕ್ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್, ಆಯಿತಾ. 3 ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ. ಅದು ಕುಕ್ಕುಂಬರು ಈರುಳ್ಳಿ ಎಲ್ಲ ಬೇಯಬೇಕಲ್ವ, ಹಾಗಾಗಿ. ಓಕೆ ಫ್ರೆಂಡ್ಸ್, ಇದಾಗಿದೆ, ಈಗ ಬೆಂದಿದೆ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಇನ್ನೊಂದು ಕೂಡ ಹಾಕೊಳ್ತೇನೆ. ಓಕೆ ಫ್ರೆಂಡ್ಸ್, ಇನ್ನೊಂದು ಹಾಕೊಳ್ತೇನೆ. ಹೀಗೆ ಒಂದು 2 ನಿಮಿಷ ಹೀಗೆ ಬಿಡುವ. ಈಗ ತೆಗೆಯೋಣ. ಇಷ್ಟು ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಸಿಸಿಮಿ ಸೀಡ್ಸ್ ಉಂಟಲ್ಲ, ಎಳ್ಳನ್ನು ನೀವು ಹಿಟ್ಟಿಗೂ ಕೂಡ ಹಾಕಿ ಕಲಿಸ್ಕೊಳ್ಬೋದು, ಆಯಿತಾ. ಆಯಿಲ್ ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಈಗ ಟರ್ನ್ ಮಾಡಿಕೊಳ್ಳುವ. ನೀವು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಚ್ಕೊಂಡ್ರೆ ಚೆನ್ನಾಗಿ ಹೇಳ್ತದೆ ಫ್ರೆಂಡ್ಸ್, ಆಯಿತಾ. ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ, ನೋಡಿ ಈಸಿಯಾಗಿ ಬರ್ತದೆ. ಓಕೆ ಫ್ರೆಂಡ್ಸ್, ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಈಸಿಯಾಗಿ ಮಾಡುವಂಥ ಒಂದು ಕುಕ್ಕುಂಬರ್ ರೊಟ್ಟಿ, ಸೂಪರ್ ಆಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ ನೋಡಿ. ಇದು ಕಾಯಿ ಚಟ್ನಿ ಹಾಗೆ ಬಟರ್ ಹಾಗೆ ಕೂಡ ತಿನ್ಬೋದು ಫ್ರೆಂಡ್ಸ್, ಆಯಿತಾ. ರುಚಿ ಇರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಳಿ ನನಗೆ ಹೇಗೆ ಬಂದಿದೆ ಅಂತ. ಹಾಗೆ ಸರ್ವ್ ಮಾಡೋಣ ಫ್ರೆಂಡ್ಸ್.